ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟ ಇವರ ಒಂದು ಸಹಯೋಗದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕರ್ನಾಟಕ ರಾಜ್ಯ ಉಪಮುಖ್ಯಮಂತ್ರಿ ಹುದ್ದೆಗೆ ಅತ್ಯಂತ ಅರ್ಹ ಮತ್ತು ಸೂಕ್ತ ನಾಯಕರಲ್ಲಿ ಒಬ್ಬರು. ಆದ ಕಾರಣ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಒಕ್ಕೂಟದ ಮುಖಂಡರು ಮನವಿ ಮಾಡಿದರು. ನಗರದ ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲ ಸಮುದಾಯಗಳ ವಿಶೇಷವಾಗಿ ಹಿಂದುಳಿದ, ವಂಚಿತ ಹಾಗೂ ದುರ್ಬಲ ವರ್ಗಗಳ ಅಭಿವೃದ್ಧಿಗೆ ಮತ್ತು ಕಲ್ಯಾಣಕ್ಕಾಗಿ ಗಮನಾರ್ಹ ಪ್ರಯತ್ನಗಳನ್ನು ಮಾಡಿದ್ದಾರೆ. ನೇಮಕಾರ ಸಮುದಾಯಗಳ ಕಲ್ಯಾಣ, ಅಭಿವೃದ್ಧಿ ಹಾಗೂ ಅವರ ಸಮಸ್ಯೆಗಳ ಪರಿಹಾರಕ್ಕೆ ವಿಶೇಷ ಕಾಳಜಿ ವಹಿಸಿ ವಿವಿಧ ಯೋಜನೆಗಳು ಮತ್ತು ಸೌಲಭ್ಯಗಳ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನಿರಂತರವಾಗಿ ಶ್ರಮಿಸಿದ್ದಾರೆ. ಕರ್ನಾಟಕ ಭೌಗೋಳಿಕ ಪರಿಸ್ಥಿತಿ, ಸಾಮಾಜಿಕ ರಚನೆ ಹಾಗೂ ಜಾತಿ ವ್ಯವಸ್ಥೆಯ ಬಗ್ಗೆ ಅವರಿಗೆ ಸಂಪೂರ್ಣ ಜ್ಞಾನವಿದ್ದು, ರಾಜ್ಯದ ವಿವಿಧ ಭಾಗಗಳ ಸಮಸ್ಯೆಗಳನ್ನು ಪರಿಹಾರಕಾರಿಯಾಗಿ ಅರ್ಥ ಮಾಡಿಕೊಂಡಿರುವುದರಿಂದ ಪರಿಹರಿಸಲು ಸಾಮರ್ಥ್ಯ ಹೊಂದಿದ್ದಾರೆ. ಇನ್ನೂ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಿದ್ದು, ರಾಜ್ಯದ ಮುಂದಿನ ಅಭಿವೃದ್ಧಿಗಾಗಿ ಇವರನ್ನು ಉಪಮುಖ್ಯಮಂತ್ರಿಯಾಗಿ ನೇಮಕ ಮಾಡುವಂತೆ ಆಗ್ರಹ ಮಾಡಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸರಿ, ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇವತ್ತು ಪ್ರಮುಖವಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಬಂದಿರುವ ಮುಖ್ಯ ವಿಷಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ಅವರಿಗೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಅವರಿಗೆ ಕೊಡಬೇಕಾಗಿ ನಾವು ಕೋರ್ತಾ ಇದ್ದೀವಿ. ಮುಖ್ಯವಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ನೇಕಾರ ಸಮಾಜದ ಗುರುಗಳು ಶಟಸ್ಥಲಿ ಬ್ರಹ್ಮ ಶ್ರೀ ಅಭಿನವ ರೇವಣಸಿದ್ದ ಭಟ್ಟದೇವರು ಈ ಒಂದು ಮುಖ್ಯ ವಿಷಯಕ್ಕಾಗಿ ನಾನೇ ಬರ್ತೀನಿ, ಈ ಒಂದು ಕಾರ್ಯಕ್ರಮದ ಮುಂದಾಳತ್ವವನ್ನು ನಾನೇ ತಗೊಂಡು ನಾನು ಇದನ್ನು ಪತ್ರಿಕಾಗೋಷ್ಠಿಗೆ ಬರ್ತೀನಿ ಅಂತ ಅವ್ರು ಹೇಳಿದರು. ಅದರ ಜೊತೆಗೆ ನಾನು ಪ್ರದೀಪ್ ಗಣೇಶ್ ಸಂಘ ಜಿಲ್ಲಾ ನೇಕಾರ ಸಮಾಜದ ಜಿಲ್ಲಾಧ್ಯಕ್ಷ, ಅದೇ ಜೊತೆ ಅದರಲ್ಲಿ ಹೇಳುವ ಸಮಾಜದ ಜಿಲ್ಲಾ ಅಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು ಶ್ರೀಮಾನ್ ಮಲ್ಲಿಕಾರ್ಜುನ್ ಅಣ್ಣವರು, ಅದೇ ರೀತಿ ಮಲ್ಲಿಕಾರ್ಜುನ್ ಸರ್ನೇಮ್ ಹೆಳವಾರ್ ಮಲ್ಲಿಕಾರ್ಜುನ್ ಹೆಳವಾರ್ ಅವರು, ಅದೇ ರೀತಿ ಕಂಬಾರ ಸಮಾಜದ ಜಿಲ್ಲಾಧ್ಯಕ್ಷರು ಮಹಾರುದ್ರಪ್ಪ ಕಂಬಾರ, ಅದೇ ರೀತಿ ಮೇಧಾ ಸಮಾಜದ ಜಿಲ್ಲಾಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ್ ಸೂರ್ಯವಂಶಿ, ಅದೇ ರೀತಿ ಸವಿತಾ ಸಮಾಜದ ರಾಜ್ಯ ಕಾರ್ಯದರ್ಶಿಗಳು ಆನಂದ್ ಅವರು. ಸೊ ಈ ಸಮೂಹ ನಾವೆಲ್ಲರೂ ಕಾಯಕ ಶರಣರ, ಕರ್ನಾಟಕ ರಾಜ್ಯ ಕಾಯಕ ಶರಣರ ಸಮೂಹದ ಒಕ್ಕೂಟದ ಪರವಾಗಿ ನಾವು ಈ ಬೇಡಿಕೆಯನ್ನು ಕರ್ನಾಟಕ ಸರ್ಕಾರ ಮತ್ತು ಈ ನಿರ್ಣಯ ತೆಗೆದುಕೊಳ್ಳುವಂಥ ಜನರಲ್ಲಿ ನಾವು ಇದನ್ನು ಕೋರ್ತಾ ಇದ್ದೀವಿ. ಮುಂದಿನ ಪತ್ರಿಕಾ ವಿಷಯವನ್ನು ನಮ್ಮ ಶ್ರೀಗಳು ಪೂಜ್ಯರು ಹೇಳ್ತಾರೆ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅದ್ವೈತ ಸಾರ್ವಭೌಮ ಚಕ್ರವರ್ತಿಯಾಗಲ್ಪಟ್ಟಂಥ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ದಿವ್ಯಚರಣಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಅಕ್ಕಲಕೋಟೆಯ ರೇವಣಸಿದ್ಧ ಶಿವಶರಣ ಮಹಾಸ್ವಾಮೀಜಿಯ ದಿವ್ಯಚರಣಾರು ಕೂಡ ವಂದಿಸುತ್ತಾ, ಆದ್ಯ ವಚನಕಾರರಾಗಿರ್ತಕ್ಕಂಥ ಆದ್ಯ ಜಗದ್ಗುರು ದೇವರ ದಾಸ್ಯಮಯ್ಯನವರ ದಿವ್ಯಚರಣಾರನ್ನು ಕೂಡ ವಂದಿಸುತ್ತಾ, ಗ್ರಾಮ ದೇವತೆಯಾಗಿರ್ತಕ್ಕಂಥ ಶರಣಬಸವೇಶ್ವರರ ದಿವ್ಯಚರಣಾರನ್ನು ಕೂಡ ವಂದಿಸುತ್ತಾ, ಹಾಗೂ ಬುದ್ಧ ಬಸವ ಅಂಬೇಡ್ಕರನ್ನು ಕೂಡ ಅದು ವಂದಿಸುತ್ತಾ, ಹಾಗೂ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನೇಕಾರ ಸಮಾಜದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶ್ರೀಯುತ ಪ್ರದೀಪ್ ಸಂಘ ಅವರಿಗೂ, ಹಾಗೂ ಕಂಬಾರ ಸಮಾಜದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಾರುದ್ರಪ್ಪ ಕಂಬಾರ್ ಅವರಿಗೂ, ಹಾಗೂ ಹೆಳವರ್ ಸಮಾಜದ ರಾಜ್ಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ BH ಹೆಳವರ್ ಅವರಿಗೂ, ಹಾಗೂ ಡೋರ ಸಮಾಜದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸೈಬಣ್ಣ ಹೊಲ್ಕರ್ ಅವರಿಗೂ, ಹಾಗೂ ಮೇದಾರ ಸಮಾಜದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಯಲ್ಲಪ್ಪ ವಾಗ್ಮಾರೆ ಅವರಿಗೂ, ಇನ್ನುಳಿದ ಎಲ್ಲ ಸಮಾಜದವರಿಗೂ ಕೂಡ ಅಭಿವಂದಿಸುತ್ತಾ, ಇವತ್ತಿನ ದಿವಸ ನಾವು ಇಲ್ಲಿ ಸಭೆ ಕುಳಿತಕ್ಕಂಥದ್ದು ವಿಷಯ ಏನು ಅಂತ ಕೇಳಿದ್ರೆ, ನಮ್ಮ
ಮಾನ್ಯ ಶ್ರೀಯುತ ಪ್ರಿಯಾಂಕ ಖರ್ಗೆ ಅವರನ್ನು ಕರ್ನಾಟಕ ಉಪಮುಖ್ಯಮಂತ್ರಿಯ ಹುದ್ದೆಯನ್ನು ದಯಪಾಲಿಸಬೇಕು ಅನ್ನುವಂಥ ಕುರಿತು. ಯಾಕಂತ ಕೇಳಿದ್ರೆ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಎಲ್ಲ ಸಮಾಜದರು, ಒಂದು ಸಮಾಜ ಆ ಸಮಾಜ ಈ ಸಮಾಜ ಅಂತಲ್ಲ, ನಮ್ಮ ನೇಕಾರ ಎಲ್ಲ ಸಮಾಜದವರು ಹಾಗೂ ಇನ್ನು ಉಳಿದ ಎಲ್ಲ ಸಮಾಜದವರಲ್ಲಿ ಕೂಡ ಹೊಂದಾಣಿಕೆಯನ್ನು ಮಾಡಿಕೊಂಡು, ಇನ್ನೂ ಎಲ್ಲ ತರುಣ ಮಂಡಳಿಯಲ್ಲಿಯೂ ಕೂಡ ಹೊಂದಾಣಿಕೆಯನ್ನು ಮಾಡಿಕೊಂಡು ಸಮಾಜವನ್ನು ಸುಧಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಜನರಿಗೆ ಬರ್ತಕ್ಕಂಥ ಯಾವುದೇ ರೀತಿಯ ತೊಂದರೆಗಳನ್ನು ಅರ್ಥ ಮಾಡಿಕೊಂಡು ಆ ಸಮಾಜವನ್ನು ಸುಧಾರಣೆ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ನಮ್ಮ ಯಾವ ಹಿಂದುಳಿದ ವರ್ಗದವರಲ್ಲಿಯೂ ಕೂಡ ಅವರು ಹೊಂದಾಣಿಕೆ ಮಾಡಿಕೊಂಡು ಎಲ್ಲರಲ್ಲಿಯೂ ಕೂಡ ಒಂದು ಸಮಾಜವನ್ನು ಸುಧಾರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅವರನ್ನು ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಯ ಹುದ್ದೆಯನ್ನು ದಯಪಾಲಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಯಾಕಂತ ಕೇಳಿದ್ರೆ ಈಗ ನಮ್ಮೆಲ್ಲರ ಕರ್ತವ್ಯ ಏನು ಅಂತ ಕೇಳಿದರೆ ನಾವೆಲ್ಲರೂ ಸುಖಿವಂತರಾಗಿರಬೇಕು ಅನ್ನುವಂಥದ್ದೇ ಎಲ್ಲರ ಕರ್ತವ್ಯ ಆಗಿದೆ. ನಮ್ಮ ಎಲ್ಲ ಸ್ವಾಮೀಜಿಯವರದು ಆದ್ರೂ ಕೂಡ ಅದೇ ಉದ್ದೇಶ ಅದ. ಯಾಕಂತ ಕೇಳಿದ್ರೆ ಎಲ್ಲರೂ ಸುಖಿವಂತರಾಗಿರಬೇಕು ಅಂತ ಕೇಳಿದರೆ ಯಾರಲ್ಲಿ ತೊಂದರೆಗಳದಾವ ಆ ತೊಂದರೆಗಳನ್ನು ನೋಡಿ ಆ ತೊಂದರೆಯನ್ನು ನೀಗಿಸ್ತಕ್ಕಂಥ ಶಕ್ತಿ ಯಾರೆಲ್ಲ ಐತಲ್ಲ ಅವರು ತೊಂದರೆಯಲ್ಲಿದ್ದವರನ್ನು ಸಹಾಯ ಸಹಕಾರವನ್ನು ಮಾಡಬೇಕು. ಅಂಥ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅನ್ನದ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿ ಹುದ್ದೆಯನ್ನು ನಮ್ಮ ಪ್ರಿಯಾಂಕ ಖರ್ಗೆ ಅವರನ್ನು ದಯಪಾಲಿಸಬೇಕು ಅಂತ ನಾವೆಲ್ಲ ಸಮಾಜದ ವತಿಯಿಂದ ಹಾಗೂ ಎಲ್ಲ ಪೂಜ್ಯರ ವತಿಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ.